ಇನ್ನು ಬಾಹ್ಯಾಕಾಶದಲ್ಲೊಂದು ಐತಿಹಾಸಿಕ ದಿನ. ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಿಂದ ಭೂಮಿಗೆ ಸುರಕ್ಷಿತವಾಗಿ ಮರಳಿದ್ದಾರೆ. ಬೆಳಗಿನ ಜಾವ 3:27ಕ್ಕೆ. ನಿಜಕ್ಕೂ ಕೂಡ ಒಂದು ಐತಿಹಾಸಿಕವಾದಂತಹ ದಿನ ಇವತ್ತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ 8 ದಿನಕ್ಕೆ ಅಂತ ಬಾಹ್ಯಾಕಾಶ ಅಂತಾರಾಷ್ಟ್ರೀಯ ಸ್ಪೇಸ್ ಸೆಂಟರ್ಗೆ ಹೋದಂತಹ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ತಾಂತ್ರಿಕ ತೊಂದರೆಗಳಿಂದ 9 ತಿಂಗಳು ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ರು. 286 ದಿನ. ಕೊನೆಗೂ ಕೂಡ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಅವರು ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಅವರನ್ನು ಭೂಮಿಗೆ ಕರ್ಕೊಂಡು ಬರ್ತಕ್ಕಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ. 17 ಗಂಟೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಗೆ ಬರೋದಕ್ಕೆ 17 ಗಂಟೆ ಬೇಕು. ಸೊ ಬಂದಿದ್ದಾರೆ, ಸೇಫಾಗಿ ರೀಚ್ ಆಗಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ರೂ ಇಂದ ಡಿಪಾರ್ಟ್ ಆಗಿ ಆ ಯೂನಿಟ್ ಇದೆಯಲ್ಲ, ಅದು ಸೇಫಾಗಿ ಪ್ಯಾರಾಚೂಟ್ಗಳ ಮುಖಾಂತರ ಬಂದು ಫ್ಲೋರಿಡಾದ ಸಮುದ್ರಕ್ಕೆ ನಿಧಾನಕ್ಕೆ ಲ್ಯಾಂಡ್ ಆಯಿತು. ಅದರಲ್ಲೇ ಈ 4 ಜನ ಇರೋದು. ಅಲ್ಲಿ ಆಲ್ರೆಡಿ ಇದ್ದಂತಹ ಬುಚ್ ವಿಲ್ಮೋರ್ ಮತ್ತು ಸುನೀತಾ ವಿಲಿಯಮ್ಸ್ ಜೊತೆಗೆ ಮೊನ್ನೆ ಹೋಗಿದ್ರಲ್ಲ, ಆ 6ರಲ್ಲಿ 2 ವಾಪಸ್ ಬಂದಿದ್ದಾರೆ. ಒಟ್ಟು 4 ಜನ ಅದರಲ್ಲೇ ಇದ್ದಾರೆ ನೋಡಿ ಅಲ್ಲಿ. ಎಸ್, ಈಗ ಅದು ಸಮುದ್ರಕ್ಕೆ ಸೇಫಾಗಿ ಲ್ಯಾಂಡ್ ಆಯಿತು. ಸುತ್ತಮುತ್ತನೇ ಬೋಟ್ನಲ್ಲಿ ಮತ್ತು ಹಡಗಿನಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಈ ಥರ ಸೇಫಾಗಿ ಲ್ಯಾಂಡ್ ಆಗ್ತಾ ಇದ್ದ ಹಾಗೆಯೇ ಇವೆಲ್ಲ ಬೋಟ್ ಮತ್ತು ಶಿಪ್ಗಳಿಂದ ಜನ ಬರ್ತಾರೆ. ಬಂದು ಇದರ ಒಳಗಡೆ ಇರತಕ್ಕಂಥ 4 ಜನರನ್ನ ಸುರಕ್ಷಿತವಾಗಿ ಶಿಪ್ಗೆ ಹತ್ತಿಸ್ಕೊಂಡು ಆನಂತರ ಇಮಿಡಿಯೇಟಾಗಿ ಮೆಡಿಕಲ್ ಚೆಕಪ್ಗೆ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಇಲ್ಲಿ ಈ ಶಿಪ್ನಲ್ಲಿ ಅದನ್ನು ಇಟ್ಕೊಂಡಿದ್ದಾರೆ. ಆ ಕ್ರೂ ಇದೆಯಲ್ಲ, ಅದನ್ನು ಶಿಪ್ಪಲ್ಲಿ ಇಟ್ಕೊಂಡಿದ್ದಾರೆ. ಆ ಇಟ್ಕೊಂಡು ಅದು ಸಮುದ್ರಕ್ಕೆ ಬಂದು ಬಿತ್ತಲ್ಲ, ಅದನ್ನು ಎತ್ಕೊಂಡು ಸಮುದ್ರಕ್ಕೆ ಶಿಪ್ಪಲ್ಲಿ ತಂದು ಇಟ್ಕೊಂಡಿರೋದು. ಆಮೇಲೆ ಅದು ವಿಪರೀತ 17 ಗಂಟೆ ಜರ್ನಿ ಮಾಡಿ ಬಂದಿರೋದ್ರಿಂದ ತುಂಬ ಹೀಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನೋಡಿ ವಾಟರ್ ಸ್ಪ್ರೇ ಮಾಡ್ತಾ ಇದ್ದಾರೆ ಅದನ್ನು ಕೂಲ್ ಮಾಡೋದಕ್ಕೋಸ್ಕರ ವಾಟರ್ ಸ್ಪ್ರೇ. ಅದರೊಳಗಡೆನೇ ಇರೋದು 4 ಜನ. ಎಷ್ಟು ಅದ್ಭುತ ಅಲ್ವಾ ನಿಜವಾಗ್ಲೂ. ನೋಡಿ, ಒಬ್ಬೊಬ್ಬರನ್ನೇ ಕರ್ಕೋತಾ ಇದ್ದಾರೆ. ಸುನೀತಾ ವಿಲಿಯಮ್ಸ್ ಬಂದರು, ಖುಷಿಯಿಂದ ಎಲ್ಲರನ್ನೂ ನೋಡಿ ನಕ್ಕಿದ್ರು, ವಿಶ್ ಮಾಡಿದ್ದಾರೆ. ನೋಡಿ, ತಮಾಷೆ ಆಟ ಅಲ್ಲ. 0 ಗ್ರಾವಿಟಿ, ಗುರುತ್ವಾಕರ್ಷಣ ಶಕ್ತಿನೇ ಇಲ್ಲದ ಜಾಗದಲ್ಲಿ 9 ತಿಂಗಳು ಕಳೆದು ಅಲ್ಲಿಂದ ಈಗ ಭೂಮಿಗೆ ಅವರು ಮರಳಿರ್ತಕ್ಕಂಥದ್ದು ಅದೊಂದು ರೀತಿ ಜೀವಮಾನದ ಸಾಧನೆ ಅದು. ಹಾಗಂತ ನೋಡೋಕೆ ಹೋದರೆ ಸುನೀತಾ ವಿಲಿಯಮ್ಸ್ ಫಸ್ಟ್ ಟೈಮ್ ಹೋಗಿರೋದಲ್ಲ, ಇದು 3rd ಟೈಮ್ ಹೋಗಿರೋದು, 3ನೇ ಬಾರಿಗೆ ಹೋಗಿರೋದು ಅವರು. ಆಮೇಲೆ ಇದೇ ರೀತಿ ಸ್ಪೇಸ್ ಇದರಿಂದ ಬರಬೇಕಾದ್ರೆ ನಾವು ಕಲ್ಪನಾ ಚಾವ್ಲಾ ಅವ್ರನ್ನ ಕಳ್ಕೊಂಡಿದ್ವಿ. ಅವರು ಕೂಡ ಭಾರತ ಮೂಲದವರು, ನಿಮಗೆ ಗೊತ್ತಿರಬೇಕು. ಅವರ ಹುಟ್ಟುಹಬ್ಬದ ದಿನ ಇವತ್ತು, ಅವ್ರ ಬರ್ತ್ಡೇ ಇವತ್ತು, ಕಲ್ಪನಾ ಚಾವ್ಲಾ ಅವ್ರದ್ದು. ಸೊ ಹಾಗಾಗಿ ಈಗ ಅವರನ್ನು ಕರ್ಕೊಂಡು ಬರಲಾಗಿದೆ. ಬಹಳ ಸೇಫಾಗಿ ಇಮ್ಮಿಡಿಯೇಟಾಗಿ ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಯಾಕೆಂದರೆ ಅವ್ರ ಪಾದಗಳೆಲ್ಲವೂ ಕೂಡ ಮಗುವಿನ ಪಾದದ ರೀತಿಯಲ್ಲಿ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು ಅವ್ರಿಗೆ. ನನ್ನ ಪ್ರಕಾರ ಇನ್ನೊಂದು 3 ತಿಂಗಳು ಅವ್ರ ಮುಖನೂ ತೋರಿಸಲ್ಲ ಯಾರಿಗೂ. ಸೊ ಹಾಗಾಗಿ ಅವರಿಗೆ ತುಂಬ ದೈಹಿಕವಾದ ಸವಾಲುಗಳಿದೆ. ದೈಹಿಕ ಸವಾಲುಗಳು ಅಂತಂದರೆ ಕಣ್ಣು ಕಾಣೋದ್ರಿಂದ ಹಿಡಿದು ಕಿವಿ ಕೇಳೋದ್ರಿಂದ ಹಿಂದು ಪಂಚೇಂದ್ರಿಯಗಳೇ ಕೆಲಸ ಮಾಡ್ತಾ ಇರಲ್ಲ ಅವ್ರಿಗೆ. ರಕ್ತ ಪರಿಚಲನೆಯೂ ಕೂಡ ಸರಿಯಾಗಿರಲ್ಲ. ಸೊ ಇವೆಲ್ಲವೂ ಕೂಡ ಸರಿ ಹೋಗಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್.